ನಮಸ್ಕಾರ ಮಕ್ಕಳೇ, ಈ ದಿನದ ಶುಭಾಶಯಗಳು. ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ನಾವು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರಾಪೂರ್ವ ಭಾರತದ ಒಂದು ಪಾಠದಲ್ಲಿ ಫಲಿತಾಂಶಗಳಾಗಿರ್ತಕ್ಕಂತಹ ಭೌಗೋಳಿಕ ಲಕ್ಷಣಗಳು, ಭಾರತ ಒಂದು ಉಪಖಂಡ, ಪರ್ಯಾಯ ದ್ವೀಪ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಹಾಗೂ ಭಾರತದ ಭೂ ರಚನೆಯನ್ನು ತಿಳಿದುಕೊಂಡಾಗ ಉತ್ತರ ಭಾರತದ ಪರ್ವತಗಳು, ಉತ್ತರ ಭಾರತದ ನದಿ ಬಯಲುಗಳು ಹಾಗೂ ಪ್ರಸ್ಥಭೂಮಿಗಳು, ಕರಾವಳಿ ಮೈದಾನಗಳನ್ನು ನಾವು ಒಂದೊಂದಾಗಿ ಅಧ್ಯಯನವನ್ನು ಮಾಡಿದ್ವಿ. ನಾವು ನೆಕ್ಸ್ಟು ಇವತ್ತು ಅದರ ಮುಂದುವರೆದ ಭಾಗಗಳ ಬಗ್ಗೆ ಕಲಿಯೋಣ. ಈಗ ಆ ಒಂದು ಮುಂದುವರೆದ ಭಾಗದಲ್ಲಿ ನಮಗೆ ಇವತ್ತು ಕಲಿಬೇಕಾಗಿರ್ತಕ್ಕಂಥ ಫಲಿತಾಂಶಗಳೆಂದರೆ ಪ್ರಾಗಿತಿಹಾಸ ಕಾಲ ಅಥವಾ ಚರಿತ್ರಾಪೂರ್ವ ಕಾಲ ಅಥವಾ ಚರಿತ್ರಾಪೂರ್ವ ಘಟ್ಟದಲ್ಲಿನ ಮಾನವನ ಜೀವನ ಕ್ರಮ ಹಾಗೂ ಬದಲಾಗುತ್ತಿರುವ ಪರಿಸರದ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೇವೆ. ಮಕ್ಕಳ, ಹೀಗೆ ಈ ಒಂದು ಪ್ರಾಗಿತಿಹಾಸ ಕಾಲ ಅಥವಾ ಚರಿತ್ರಾಪೂರ್ವ ಕಾಲ ಎಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ನೋಡಿ, ಈ ಒಂದು ಪ್ರಾಗಿತಿಹಾಸ ಕಾಲ ಎಂದರೆ ನಾವು ಸಾಮಾನ್ಯವಾಗಿ ಮಾನವನ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಇರುವ ಕಂಡುಹಿಡಿಯುವುದಕ್ಕೆ ಮುಂಚೆ ಅಥವಾ ಹಿಂದಿನದನ್ನು ಏನಂತ ಕರಿತೀವಿ ನಾವು? ಪ್ರಾಗೈತಿಹಾಸಿಕ ಕಾಲ. ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ಬಿಟ್ಟು ಅಂದ್ರೆ ಮಾನವನ ಲೇಖನ ಕಲೆ, ಬರಹದ ಒಂದು ಕಲೆಯನ್ನ ಕಂಡುಹಿಡಿಯುವುದಕ್ಕಿಂತ ಹಿಂದೆ ಇದ್ದಂತಹ ಒಂದು ಕಾಲವನ್ನ ನಾವೇನಂತ ಕರಿತೀವಿ? ಪ್ರಾಗಿತಿಹಾಸ ಕಾಲ ಅಂದ್ರೆ ಕರಿತೀವಿ. ಸೊ ಈ ಕಾಲಘಟ್ಟದಲ್ಲಿ ಏನೇನಿರಲಿಲ್ಲಪ್ಪ ಅಂತಂದ್ರೆ, ಅಂದ್ರೆ ಈ ಪ್ರಾಗಿತಿಹಾಸ ಕಾಲದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆ, ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆ ಅಂತಕ್ಕಂಥದ್ದು ಇಲ್ಲದೇ ಇರುವುದರಿಂದ ಹಾಗೂ ಅದಕ್ಕೆ ಆಧಾರಗಳು ಅಂತಕ್ಕಂಥದ್ದು ಇರಲಿಲ್ಲ. ಒಟ್ಟಾರೆಯಾಗಿ ನಾವು ಇದನ್ನೇನಂತ ಕರಿತೀವಿ? ಭಾಷೆಯ ಒಂದು ಬೆಳವಣಿಗೆ. ಅಲ್ಲಿ ಭಾಷೆ ಅಂತಕ್ಕಂಥದ್ದು ಬೆಳವಣಿಗೆ ಕಂಡುಬರುತ್ತಿಲ್ಲ ಮತ್ತು ಬರವಣಿಗೆ ಅಂತಕ್ಕಂಥದ್ದು ಬಳಕೆಯನ್ನು ಆಗಿರಲಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳಿಲ್ಲ. ಇದನ್ನೇ ನಾವೇನಂತ ಇನ್ನೊಂದು ಅರ್ಥದಲ್ಲಿ ಪ್ರಾಗಿತಿಹಾಸ ಕಾಲ ಅಥವಾ ಚರಿತ್ರಾಪೂರ್ವ ಭಾರತ ಅಥವಾ ಚರಿತ್ರಾಪೂರ್ವ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಚರಿತ್ರಾಪೂರ್ವ ಕಾಲ ಎಂದು ಕರೀತೀವಿ. ಅರ್ಥ ಆಯ್ತಾ ಹೇಳಿ ಮಕ್ಕಳ? ನೋಡಿ, ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಹಿಂದಿನದನ್ನು ಅಥವಾ ಮುಂಚೆ ಇದ್ದಂತಹ ಒಂದು ಮುಂದಿನದನ್ನ ಏನಂತ ಕರಿತೀವಿ? ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಆ ಕಾಲದ ಘಟ್ಟದಲ್ಲಿ ಏನೇನಿತ್ತು? ಭಾಷೆಯ ಒಂದು ಬೆಳವಣಿಗೆ ಇರಲಿಲ್ಲ ಮತ್ತು ಲಿಪಿಯ ಒಂದು ಬಳಕೆನೂ ಇರಲಿಲ್ಲ ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳು ಅಂತಕ್ಕಂಥವು ಸಿಗಲಿಲ್ಲದ್ರಿಂದ ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ರಾಗಿತಿಹಾಸ ಕಾಲ. ಹಾಗಾದರೆ ಇದನ್ನ ಈ ರೀತಿಯಾಗಿರ್ತಕ್ಕಂತಹ ಭಾಷೆಯ ಬೆಳವಣಿಗೆ ಇರಲಿಲ್ಲ, ಲಿಪಿಯ ಬಳಕೆ ಇರಲಿಲ್ಲ ಅಂತಕ್ಕಂಥದನ್ನ ಯಾವ ರೀತಿ ಅಧ್ಯಯನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಇದನ್ನ ಅಧ್ಯಯನವನ್ನ ಮಾಡ್ತಕ್ಕಂತಹ ಅವರಿಗೆ ನಾವು ಅಂತಾನೆ ಪ್ರಾಚ್ಯ ಅಧ್ಯಯನ ಮಾಡ್ತಕ್ಕಂಥ ತಜ್ಞರಿಗೆ ಏನಂತ ಕರಿತೀವಿ? ಪ್ರಾಚ್ಯ ಅಧ್ಯಯನ ಶಾಸ್ತ್ರಜ್ಞರು ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಾಚ್ಯ ಅಧ್ಯಯನ ಶಾಸ್ತ್ರಜ್ಞರು ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಪ್ರಾಗಿತಿಹಾಸ ಕಾಲವನ್ನ ಪ್ರಾಚ್ಯ ಅಧ್ಯಯನಕಾರರು, ಶಾಸ್ತ್ರಜ್ಞರು ಅಥವಾ ಅಧ್ಯಯನಕಾರರು ಅಂತ ಹೇಳ್ಬಿಟ್ಟು
ಕರಿತೀವಿ. ಈ ಒಂದು ಕಾಲಾವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾಚ್ಯಜ್ಞಾನ ಒಂದು ಬರ್ತಕ್ಕಂಥ ಭಾಷೆ ಆಗಲಿ ಮತ್ತು ದ್ವಿತೀಯ ಬಳಕೆ ಇಲ್ಲದೆ ಇರ್ತಕ್ಕಂಥದಕ್ಕೆ ಇದನ್ನ ಅಧ್ಯಯನ ಮಾಡುವವರಿಗೆ ಪ್ರಾಚ್ಯಾಧ್ಯಯನಕಾರರು ಅಥವಾ ಶಾಸ್ತ್ರಜ್ಞರು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ಇದು ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಈ ಚರಿತ್ರಾ ಪೂರ್ವ ಕಾಲಘಟ್ಟದಲ್ಲಿ ನಾವು ಮಾನವನ ಜೀವನ ಕ್ರಮ ಹೇಗಿತ್ತು ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಚರಿತ್ರೆ ಪೂರ್ವ ಕಾಲ ಘಟ್ಟದಲ್ಲಿ ಈ ಚರಿತ್ರೆ ಪೂರ್ವ ಕಾಲಘಟ್ಟದಲ್ಲಿ ಮಾನವನ ಜೀವನ ಕ್ರಮ ಹೇಗಿತ್ತಪ್ಪ ಅಂತಂದ್ರೆ ಮಾನವನು ಅಲೆಮಾರಿಯಾಗಿ ಜೀವಿಸುತ್ತಿದ್ದ. ಮೊದಲನೇದಾಗಿರ್ತಕ್ಕಂಥದ್ದೇನು ಅಲೆಮಾರಿಯಾಗಿ ಬದುಕುತ್ತಿದ್ದ ಅಂದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಆಸೆ ಇರ್ತಕ್ಕಂಥದ್ದು ಇರಲಿಲ್ಲ. ಯಾಕೆ ಅಂತಂದ್ರೆ ಅವನು ಬೇಟೆಯಾಡುವುದಕ್ಕೆ ಮತ್ತು ಆಹಾರ ಸಂಗ್ರಹಣೆ ಮಾಡುವುದಕ್ಕಾಗಿ ಅವನೇನ್ ಮಾಡ್ತಾ ಇದ್ದ, ಅಲೆಮಾರಿಯಾಗಿ ಬದುಕುತ್ತಿದ್ದನು. ನೋಡಿ, ಆ ಒಂದು ಕಾಲದಲ್ಲಿ ಪ್ರಾಗಿತಿಹಾಸ ಕಾಲದ ಸಂದರ್ಭದಲ್ಲಿ ಮಾನವ ಅಂತಕ್ಕಂಥನು ಏನ್ ಮಾಡ್ತಾ ಇದ್ದ, ಅಲೆಮಾರಿಯಾಗಿ ಜೀವನವನ್ನು ನಡೆಸ್ತಾ ಇದ್ದ. ಬೇಟೆ ಮತ್ತು ಆಹಾರ ಸಂಗ್ರಹಣೆಯನ್ನ ಮಾಡ್ತಾ ಇದ್ದ, ತೊಡಗಿರ್ತಿದ್ದ. ಈ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಗಿತಿಹಾಸಕಾರರಿಗೆ ಅವರು ತಯಾರಿಸುತ್ತಿದ್ದ ಅಥವಾ ಅವರು ಬಳಸುತ್ತಿದ್ದ ಕೆಲವು ಪರಿಕರಗಳು ಅಂತಕ್ಕಂಥವು ಯಾರಿಗೆ ದೊರೆತಿವೆ ನೋಡಿ. ಅಲೆಮಾರಿಯಾಗಿ ಬದುಕುತ್ತಿದ್ದ ಆ ಒಂದು ಮಾನವ ಪ್ರಾಗಿತಿಹಾಸ ಕಾಲದಲ್ಲಿ ಬೇಟೆ ಆಹಾರವನ್ನು ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಅವನು ತಯಾರಿಸಿರ್ತಕ್ಕಂತಹ ಅಥವಾ ಅವನು ಬಳಸುತ್ತಿದ್ದ ಕೆಲವು ಪರಿಕರಗಳು ಅಥವಾ ಪರಿಕರಗಳು ನಮಗೆ ಪ್ರಾಚ್ಯ ಅಧ್ಯಯನ ಶಾಸ್ತ್ರಜ್ಞರಿಗೆ ಅಥವಾ ಅಧ್ಯಯನಕಾರರಿಗೆ ಏನ ಆಧಾರಗಳು ಅಂತಕ್ಕಂಥವು ದೊರೆತಿವೆ. ಆ ಆಧಾರಗಳು ಯಾವ್ಯಾವಪ್ಪ ಅಂತಂದ್ರೆ ಶಿಲೆ, ಕಟ್ಟಿಗೆ ಮತ್ತು ಎಲುಬುಗಳು. ಅರ್ಥ ಆಯ್ತಾ? ಇದು ಪ್ರಾಗಿತಿಹಾಸ ಕಾಲದಲ್ಲಿ ಮಾನವ ಅಂತಕ್ಕಂಥವನು ಏನ್ ಮಾಡ್ತಿದ್ದ, ಅಲೆಮಾರಿಯಾಗಿ ಜೀವನ ಮಾಡ್ತಾ ಇದ್ದ. ಎದಕ್ಕಾಗಿ? ಅವನು ಆಹಾರ ಸಂಗ್ರಹಣೆ ಮಾಡುವುದಕ್ಕಾಗಿ ಬೇಟೆಯಾಡ್ತಾ ಇದ್ದ. ಈ ಬೇಟೆಯಾಡುತ್ತಿದ್ದ ಅಥವಾ ಬೇಟೆಯಾಡುವುದಕ್ಕೆ ಬಳಸುತ್ತಿದ್ದಂತಹ ಕೆಲವು ಅಥವಾ ಅವನು ಉಪಯೋಗಿಸಿರ್ತಕ್ಕಂಥ ಅಥವಾ ಅವನು ರಚಿಸಿರ್ತಕ್ಕಂಥ ಕೆಲವು ಪರಿಕರಗಳು ಅಂತಕ್ಕಂಥವು ಪ್ರಾಚ್ಯ ಅಧ್ಯಯನ ಶಾಸ್ತ್ರಜ್ಞರಿಗೆ ದೊರೆತಿವೆ. ಆ ಒಂದು ವಸ್ತುಗಳು ಯಾವಪ್ಪ ಅಂದ್ರೆ ಶಿಲೆ, ಕಟ್ಟಿಗೆ ಮತ್ತು ಎಲುಬುಗಳು ಅಂತಕ್ಕಂಥವು ನಮಗೆ ದೊರೆತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ನಾವು ಈ ಪರಿಕರಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಅಥವಾ ಅವು ಹೆಚ್ಚು ಆಧಾರಗಳಾಗಿ ಉಳ್ಕೊಂಡಿರ್ತಕ್ಕಂಥ ಅಂಶಗಳಂದ್ರೆ ಈ ಒಂದು ಶಿಲೆಗಳನ್ನ. ಹಾಗಾದ್ರೆ ಶಿಲೆಗಳನ್ನ ಎದುರು ಉಪಯೋಗಿಸ್ತಾ ಇದ್ದ? ಶಿಲೆಗಳನ್ನ ಪ್ರಾಣಿಗಳ ಚರ್ಮ ಸುಲಿಯಲು ಶಿಲೆಗಳಿಂದ ಮಾಡಿರ್ತಕ್ಕಂಥ ಆಯುಧಗಳು ಅಂತಕ್ಕಂಥ ನೋಡಿ, ಶಿಲೆಗಳ ಆಯುಧಗಳು ಪ್ರಾಣಿಗಳನ್ನ ಚರ್ಮ ಸುಲಿಯುವುದಕ್ಕಾಗಿ, ಪ್ರಾಣಿಗಳ ಮಾಂಸ ಮತ್ತು ಮೂಳೆಗಳನ್ನ ಕತ್ತರಿಸಲು ಹಾಗೂ ಗೆಡ್ಡೆ ಗೆಣಸು, ಬೇರು ಹಾಗೂ ಹಣ್ಣುಗಳನ್ನ ಕತ್ತರಿಸುವುದಕ್ಕಾಗಿ ಅಥವಾ ಕೊಯ್ಯುವುದಕ್ಕಾಗಿ ಈ ಶಿಲಾಪರಿಕಗಳನ್ನ ಶಿಲೆಗಳಿಂದ ಮಾಡಿರ್ತಕ್ಕಂಥ ಆಯುಧಗಳನ್ನ ಮಾನವನು ಮಾಡ್ತಾ ಇದ್ದ. ಹಾಗೂ ಮರದ ತೊಗಟೆಯನ್ನ ಬಿಡಿಸುವುದಕ್ಕಾಗಿ ಸಹ ಅವನೇನ್ ಮಾಡ್ತಾ ಇದ್ದ, ಮರದ ತೊಗಟೆ, ಈ ಒಂದು ಶಿಲಾ ಆಯುಧಗಳನ್ನ ಬಳಸ್ತಾ ಇದ್ದ. ಅರ್ಥ ಆಯ್ತಾ? ಇದು ನೋಡಿ, ಅಲೆಮಾರಿಯಾಗಿರ್ತಕ್ಕಂಥ ಬದುಕತಕ್ಕಂತಹ ಮಾನವನು ಅಂತಕ್ಕಂಥವನು ಏನ್ ಮಾಡ್ದ, ಬೇಟೆ ಮತ್ತು ಆಹಾರ ಸಂಗ್ರಹಣೆಯನ್ನ ಮಾಡ್ತಾ ಇದ್ದ. ಈ ಬೇಟೆ ಆಹಾರ ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನ
ತಾನು ರಚಿಸಿ ಅವುಗಳ ಉಪಯೋಗವನ್ನು ಮಾಡಿರ್ತಕ್ಕಂತಹ ಪರಿಕರಗಳು ರಾಜ್ಯ ಅಧ್ಯಯನಶಾಸ್ತ್ರಜ್ಞರಿಗೆ ದೊರೆತಿವೆ. ಆ ಅಧ್ಯಯನಗಳು ಪರಿಕರಗಳೆಂದರೆ ಶಿಲೆಗಳು, ಪೆಟ್ಟಿಗೆಗಳು ಮತ್ತು ಎಲುಬುಗಳು. ಈ ಶಿಲೆಗಳು, ಪೆಟ್ಟಿಗೆಗಳು, ಶಿಲೆಯಿಂದಾಗಿರ್ತಕ್ಕಂಥ ಆಯುಧಗಳನ್ನು ಎದಕ್ಕೆ ಬಳಸ್ತಾ ಇದ್ದಮ್ಮ ಅಂದರೆ ಪ್ರಾಣಿಗಳ ಚರ್ಮ ಸುಲಿಯಲು, ಮಾಂಸವನ್ನ ಮೂಳೆಗಳನ್ನು ಕತ್ತರಿಸಲು, ಗೆಡ್ಡೆಗೆಣಸು, ಬೇರು, ಹಣ್ಣು, ಮರದ ತೊಗಟೆಗಳನ್ನ ಸೀಳುವುದಕ್ಕಾಗಿ, ಅದನ್ನು ಬೇರ್ಪಡಿಸುವುದಕ್ಕಾಗಿ ಈ ಶಿಲೆಯ ಆಯುಧಗಳನ್ನು ಬಳಸ್ತಾ ಇದ್ದಾರೆ. ಹಾಗಾದರೆ ಕಟ್ಟಿಗೆಯನ್ನ ಎದಕ್ಕೆ ಬಳಸ್ತಾ ಇದ್ದ? ಕಟ್ಟಿಗೆ ಮತ್ತು ಎಲುಬುಗಳನ್ನ ಏನ್ ಮಾಡ್ತಾ ಇದ್ದ ಅಂತಂದ್ರೆ ತನ್ನ ಕೈ ಹಿಡಿಯಾಗಿ ಬಾಣ ಮತ್ತು ಬರ್ಚಿಗಳನ್ನ ತಯಾರಿಸುತ್ತಿದ್ದ. ಬಾಣ ಮತ್ತು ಬರ್ಚಿಗಳನ್ನು ಸಹ ತಯಾರಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಈ ಒಂದು ಮಾನವನು ಅಂತಕ್ಕಂಥವನು ತನ್ನದೇ ಆಗಿರ್ತಕ್ಕಂತಹ ಪರಿಕರಗಳಾಗಿರ್ತಕ್ಕಂತಹ ಶಿಲೆಗಳು, ಕಟ್ಟಿಗೆ ಮತ್ತು ಎಲುಬುಗಳಿಂದ ಸಹಾಯದಿಂದ ಏನ್ ಮಾಡ್ತಾ ಇದ್ದ ಮಾನವನು ಅಂತಕ್ಕಂಥವನು ಬಾಣ ಬರ್ಚಿಗಳನ್ನು ಮಾಡಿಕೊಂಡು ಅಥವಾ ಈ ಪ್ರಾಣಿಗಳ ಒಂದು ಚರ್ಮ ಸುಲಿಯೋದಕ್ಕೆ, ಪ್ರಾಣಿಗಳ ಮಾಂಸ ಮತ್ತು ಮೂಳೆಗಳನ್ನು ಕತ್ತರಿಸುವುದಕ್ಕಾಗಿ, ಗೆಡ್ಡೆಗೆಣಸು ಮತ್ತು ಬೇರುಗಳನ್ನು ಹಣ್ಣು ಹಂಪುಗಳನ್ನು ಕತ್ತರಿಸುವುದಕ್ಕೆ, ಮರದ ತೋರಿಸುವುದು ಸಹ ಶಿಲೆಗಳನ್ನು ಇದು ಬಳಸ್ತಾ ಇದೆ. ಆ ಶಿಲೆಗಳ ಆಯುಧಗಳಿಂದ ಸಹ ಮರವನ್ನು ಕಡಿದು ಗುಡಿಸಲುಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಹಾಗೂ ಸೌದೆಯನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ಇರಬಹುದಂತ ಊಹಿಸಬಹುದಾಗಿರ್ತಕ್ಕಂಥ ಒಂದು ಅಂಶ ಈ ಶಿಲೆ ಆಯುಧಗಳಿಂದ ನಮಗೆ ಕಂಡು ಬರುತ್ತದೆ. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಈ ಶಿಲಾ ಆಯುಧಗಳಿಗೆ ಸಂಬಂಧಿಸಿದಂತೆ ಮಾನವನು ಈ ಒಂದು ಶಿಲಾ ಆಯುಧಗಳನ್ನು ಬಳಸಿದ್ದಾನೆ ಎಂಬುದು ನಮಗೆ ಸಿಗ್ತಕ್ಕಂಥ ಆಧಾರ ಅಂದರೆ ನಮ್ಮ ಭಾರತದಲ್ಲಿ 3 ಸ್ಥಳಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು ನಾವು ಕಾಣಬಹುದು. ಒಂದನೇದಾಗಿರ್ತಕ್ಕಂಥದ್ದು ಭಿಂಬೆಟ್ಕ ಅಂತಕ್ಕಂಥದ್ದು. ಇದು ಮಧ್ಯಪ್ರದೇಶದಲ್ಲಿ, ಆಮೇಲೆ ಹುಣಸಗಿ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಹುಣಸಗಿ. ಮೂರನೇದಾಗಿರ್ತಕ್ಕಂಥದ್ದು ಕರ್ನೂಲ್ ಅಂತಕ್ಕಂಥದ್ದು. ಈ ಕರ್ನೂಲ್ ಅಂತಕ್ಕಂಥ ಒಂದು ಪ್ರದೇಶ ಈಗಿನ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇವರು ಬಳಸಿರ್ತಕ್ಕಂತಹ ಪರಿಕರಗಳು ಒಂದು ನಾವು ಕಾಣಬಹುದಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಈ ಪರಿಕರಗಳು ಅನಿವಾರ್ಯವಾಗಿದ್ದರಿಂದ ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಸಂಗ್ರಹಣೆ ಮಾಡಿ ನೋಡಿ. ಈ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿರ್ತಕ್ಕಂಥ ನಾವು ಕರ್ನಾಟಕದ ನಕಾಶೆಯನ್ನು ನೋಡಿದಾಗ ಈ ನಕಾಶೆಯಲ್ಲಿ ಕಂಡುಬರ್ತಕ್ಕಂಥದ್ದು ಈ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಹುಣಸಗಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ಈ ಒಂದು ಶಿಲೆ ಪರಿಕರಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾ ಇದ್ದ ಆ ಶಿಲೆಗಳಿಂದ ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನ, ಪ್ರಾಣಿಗಳ ಮಾಂಸವನ್ನು ತೆಗೆಯೋಕ್ಕೆ, ಚರ್ಮ ಸುಲಿಯುವುದಕ್ಕಾಗಿ, ಸೌದೆಗಳನ್ನ, ಮರ ಕಡಿಯುವುದಕ್ಕಾಗಿ ಹಾಗೂ ತನ್ನ ಶಿಲೆಗಳ ಅಥವಾ ಬಂಡೆಗಳ ಪಕ್ಕದಲ್ಲಿ ಮನೆಗಳನ್ನು ನಿರ್ಮಿಸುವುದಕ್ಕೆ ಸಹ ಈ ಶಿಲೆಗಳ ಆಯುಧಗಳನ್ನು ಬಳಸಿದ್ದ ಅಂತಕ್ಕಂಥದ್ದು ಮಾನವ ನಮಗೆ ಇದರಿಂದ ತಿಳಿಯುತ್ತದೆ. ನಮ್ಮ ಭಾರತದಲ್ಲಿ 3 ಸ್ಥಳಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಿಲಾಪರಿಕರಗಳನ್ನು ಬಳಸುತ್ತಕ್ಕಂಥದ್ದು ಅಂದರೆ ಭಿಂಬೆಟ್ಕ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ, ಹುಣಸಗಿ ಅಂತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ, ಕರ್ನೂಲ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇದಾದ ನಂತರ ನಾವು ಸಾಮಾನ್ಯವಾಗಿ ಇವರ ನೆಲೆಗಳು ನದಿ ಮತ್ತು ಕೆರೆಗಳ ದಂಡೆಗಳಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಕೆರೆಗಳ ದಂಡೆಗಳಲ್ಲಿ ಸಹ ಇವರು ವಾಸವಾಗಿದ್ದರು ಅಂತಕ್ಕಂಥದ್ದನ್ನು ನಾವು ಈ ಸ್ಪಷ್ಟಪಡಿಸಬಹುದಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಾದ ನಂತರ ಇವರು ಬೆಂಕಿಯ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಕಂಡಿದೆ ನೋಡಿ. ಕರ್ನೂಲಿನಲ್ಲಿ ಬೂದಿಯ ಒಂದು ಕುರುಹುಗಳು ಅಂತಕ್ಕಂಥದ್ದು ಸಿಕ್ಕಿದೆ ನಮಗೆ ಬೆಂಕಿಯ ಬಗ್ಗೆ. ಬೂದಿಯ ಕುರುಹುಗಳು, ಆಧಾರಗಳು ಅಥವಾ ಸಾಕ್ಷ್ಯಗಳು, ಬೂದಿಯ ಕುರುಹುಗಳು ಅಂತಕ್ಕಂಥವು ಎಲ್ಲಿ ಸಿಕ್ಕಿದೆ? ಕರ್ನೂಲ್ನಲ್ಲಿ, ಈಗಿನ ಆಂಧ್ರ ಪ್ರದೇಶದ ಕರ್ನೂಲ್ ಅಂತಕ್ಕಂಥ ಒಂದು ಜಿಲ್ಲೆ, ಕರ್ನೂಲ್ನಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಮಗೆ
ಕಂಡು ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅರ್ಥ ಆಯ್ತಾ? ಇದು ಮಾನವನಿಗೆ ಸಂಬಂಧಿಸಿದಂತಹ ಶಿಲಾಫಲಕಗಳಿಂದ ಮಾನವ ಏನ್ ಮಾಡ್ತಾ ಇದ್ದ, ಅವುಗಳಿಂದ ಹಣ್ಣು ಹಂಪಲಗಳನ್ನು ತರಿಸದೆ ಪ್ರಾಣಿಗಳ ಮಾಂಸವನ್ನು ಚರ್ಮವನ್ನು ಸುಲಿಯುವುದಕ್ಕಷ್ಟೇ ಅಲ್ಲದೆ ಬೇರುಗಳನ್ನು ಗೆಡ್ಡೆಗೆಡಿಸುವಂತೆ ತಿನ್ನುವುದಷ್ಟೇ ಅಲ್ಲದೆ ಮರಗಳನ್ನು ಕಡಿಯುವುದಕ್ಕಾಗಿ ಹಾಗೂ ಅವುಗಳಿಂದ ತನ್ನ ಬೇಕಾಗಿರ್ತಕ್ಕಂಥ ಬಣ್ಣಗಳ ಪಕ್ಕದಲ್ಲಿ ಮನೆಗಳನ್ನು ನಿರ್ಮಾಣಿಸಿಕೊಳ್ಳುವುದಕ್ಕಾಗಿ ಅಥವಾ ಮರಗಳನ್ನು ಬಳಸ್ತಾ ಇದ್ದ. ಅಷ್ಟೇ ಅಲ್ಲದೆ ಈ ಒಂದು ಶಿಲಾಫಲಕಗಳನ್ನು ಬಳಸಿದ್ದಕ್ಕೆ ನಮಗೆ ಸಾಕ್ಷ್ಯಾಧಾರಗಳು ಬಿಲ್ಬೇಟಿ ಅಂತಕ್ಕಂಥ ಮಧ್ಯಪ್ರದೇಶದಲ್ಲಿ, ಹುಣಸಗಿ ಅಂತಕ್ಕಂಥ ಕಲಬುರಗಿ ಒಂದು ಜಿಲ್ಲೆಯಲ್ಲಿ, ಕರ್ನೂಲ್ ಅಂತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಮಾನವ ಅಂತಕ್ಕಂಥವನು ಬೆಂಕಿಯನ್ನ ಬಳಸಿದ್ದ ಅಥವಾ ಬೆಂಕಿಯ ಬಗ್ಗೆ ತನಗೆ ಅನುಭವ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಮಾನವನ ಜೀವನ ಕ್ರಮದಲ್ಲಿ ಆ ಬೆಂಕಿಯ ಬಗೆಗೆ ನಮಗೆ ಕಂಡುಬಂದಿರತಕ್ಕಂಥ ಅಂಶ ಯಾವುದು ಅಂತಂದ್ರೆ ಕರ್ನೂಲಿರ್ತಕ್ಕಂಥ ಬೂದಿಯ ಕುರಗಳು. ಬೆಂಕಿಯನ್ನು ಎದಕ್ಕೆ ಬಳಸಿರಬಹುದು? ಆಹಾರವನ್ನ ಬೇಯಿಸುವುದಕ್ಕಾಗಿ. ಆಹಾರ ಬೇಯಿಸುವುದಕ್ಕೆ. ಎರಡನೇದಾಗಿರ್ತಕ್ಕಂಥದ್ದು ಬೆಳಕನ್ನ ಪಡೆಯಲು. ಮೂರನೇದಾಗಿರ್ತಕ್ಕಂಥದ್ದು ಪ್ರಾಣಿಗಳನ್ನ ಬೆದರಿಸುವುದಕ್ಕಾಗಿ. ಮಾನವ ಅಂತಕ್ಕಂಥವನು ಏನ್ ಮಾಡಿದ್ದ? ಅವನು ಬೆಳಕನ್ನ ಕಂಡುಕೊಂಡಿದ್ದ ಅಂತಕ್ಕಂಥದ್ದು ನಮಗೆ ಈಗ ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತದೆ. ಅದೇ ರೀತಿ ಮಾನವ ಅಂತಕ್ಕಂಥವನು ಶಿಲಾಯುಗದಲ್ಲಿ ರೇಖಾಚಿತ್ರಗಳನ್ನ ಬಿಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ರೇಖಾಚಿತ್ರಗಳನ್ನ ಅಂದ್ರೆ ಬಂಡೆಗಳ ಮೇಲೆ ಅಥವಾ ಗುಹೆಗಳಲ್ಲಿ ಮೇಲೆ ಏನ್ ಮಾಡ್ತಾನೆ? ರೇಖಾಚಿತ್ರಗಳನ್ನ ಬಿಡಿಸ್ಬಿಟ್ಟು ಬಹು ಸುಂದರವಾಗಿ ವೈವಿಧ್ಯಮಯವಾಗಿ ಬಿಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಣಿಗಳ ಒಂದು ಬೇಟೆಯಾಡುವ ಚಿತ್ರ ಅಥವಾ ಪ್ರಾಣಿಗಳನ್ನ ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನು ಬಂಡೆಗಳ ಮೇಲೆ, ಗುಹೆಗಳ ಮೇಲೆ ಬಿಡಿಸಿರುವುದನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ ಹೇಳಿದ್ದು? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳ. ನೋಡಿ, ಬೆಂಕಿಯ ಬಗ್ಗೆ ತನಗೆ ಅನುಭವ ಇರೋದ್ರಿಂದ ನಮಗೆ ಅದರ ಒಂದು ಬೂದಿಯ ಕುರುಹುಗಳು, ಅಂದ್ರೆ ಬೂದಿ ಅಂತಂದ್ರೆ ಸಾಮಾನ್ಯ ಒಲೆ ಅಂತಕ್ಕಂಥದ್ದು, ಅಡಿಗೆ ಮಾಡೋದಕ್ಕೆ ಇದ್ದಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನನಗೆ ಆಂಧ್ರ ಪ್ರದೇಶ ಕರ್ನೂಲ್ನಲ್ಲಿ ಕಂಡು ಬಂದಿರತಕ್ಕಂಥದ್ದು. ಬೆಂಕಿಯನ್ನು ಎದಕ್ಕೆ ಬಳಸ್ತಾ ಇದ್ದ? ಆಹಾರವನ್ನು ಬೇಯಿಸಿಕೊಳ್ಳಲು, ಬೆಳಕನ್ನು ಪಡೆಯಲು ಮತ್ತು ಪ್ರಾಣಿಗಳನ್ನ ಹೆದರಿಸುವುದಕ್ಕಾಗಿ ಈತ ಏನ್ ಮಾಡ್ತಾ ಇದ್ದ? ಬೆಂಕಿಯನ್ನ ಕಂಡುಕೊಂಡ. ಅದರ ಜೊತೆಗೆ ರೇಖಾಚಿತ್ರಗಳನ್ನ ಬಿಡಿಸಿರ್ತಕ್ಕಂಥದ್ದು, ಕಲ್ಲುಗಳ ಮೇಲೆ, ಗುಹೆ ಅಥವಾ ಗವಿಯ ಗೋಡೆಗಳ ಮೇಲೆ ಬಂಡೆಗಳು ಬಿಡಿಸಿರ್ತಕ್ಕಂಥದ್ದು ಕಂಡು ಬಂದಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಚಿತ್ರಗಳು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಈ ರೇಖಾಚಿತ್ರಗಳನ್ನ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ, ಆಮೇಲೆ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಏನನ್ನ? ಗುಹೆಗಳ ಮೇಲೆ, ಬಂಡೆಗಳ ಮೇಲೆ ಬಿಡಿಸಿರ್ತಕ್ಕಂತಹ ರೇಖಾಚಿತ್ರಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು. ಕಾಡು ಮೃಗಗಳು ಬೇಟೆಯ ಒಂದು ಚಿತ್ರಣಗಳನ್ನು, ಆ ರೇಖಾಚಿತ್ರಗಳಲ್ಲಿ ಏನು ಕಾಣಬಹುದು? ಕಾಡು ಮೃಗಗಳನ್ನ ಬೇಟೆಯಾಡಿರ್ತಕ್ಕಂಥ ಚಿತ್ರಣಗಳನ್ನು ನಾವು ಕಾಣಬಹುದು. ಇಷ್ಟು ಮಾನವನ ಒಂದು ಜೀವನ ಕ್ರಮ ಅಂತಕ್ಕಂಥದ್ದು, ಚರಿತ್ರಾ ಪೂರ್ವಕದಲ್ಲಿ ಮಾನವನ ಜೀವನ ಕ್ರಮ ಅಂತಕ್ಕಂಥದ್ದು ಇಷ್ಟು ಆಯ್ತು. ನೆಕ್ಸ್ಟ್, ಬದಲಾಗುತ್ತಿರುವ ಒಂದು ಪರಿಸರ ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಈಗ ಬದಲಾಗುತ್ತಿರ್ತಕ್ಕಂಥ ಪರಿಸರದಲ್ಲಿ ಮಾನವನು ಇದ್ದಕ್ಕಿದ್ದಾಗೆ ಯಾವ್ಯಾವ ಬದಲಾವಣೆಗಳಾಗುತ್ತಿರ್ತಕ್ಕಂಥದ್ದನ್ನ ನೋಡಿದಾಗ ಮೂರನೇ ಅಂಶ ಅಂತಕ್ಕಂಥದ್ದು ಬದಲಾಗುತ್ತಿರುವ ಪರಿಸರ. ಈ ಬದಲಾಗುತ್ತಿರುವ ಪರಿಸರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಸುಮಾರು 12,000 ವರ್ಷಗಳ ಹಿಂದೆ, 12,000 ವರ್ಷಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಪರಿಸರದಲ್ಲಿ ಬದಲಾವಣೆ ಉಂಟಾಗಿ ಹಾಗೂ ಭೂಮಂಡಲದಲ್ಲಿ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಯಿತು. ಸುಮಾರು 12,000 ವರ್ಷಗಳ ಹಿಂದೆ ಪರಿಸರದಲ್ಲಿ ಏನಾಗುತ್ತೆ? ಭೂಮಂಡಲ ಪರಿಸರದಲ್ಲಿ, ಜಗತ್ತಿನ ಒಂದು ಪರಿಸರದಲ್ಲಿ ಒಂದು ಬದಲಾವಣೆ ಉಂಟಾಗಿ
ಭೂಮಂಡಲದ ತಾಪಮಾನ ಉಂಟಾಗಿ ಅಲ್ಲಿ ಹುಲ್ಲುಗಾವಲುಗಳು ಅಂತಕ್ಕಂಥವು ಉಂಟಾಗ್ತವೆ. ಹುಲ್ಲುಗಾವಲು ಅಂದರೆ ಹುಲ್ಲು ಅಂತಕ್ಕಂಥ ಯಥೇಚ್ಛವಾಗಿ ದಟ್ಟವಾಗಿ ಬೆಳೆದಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಪರಿಸರದಲ್ಲಿ ಬದಲಾವಣೆಯಾಗಿ ಪರಿಸರದ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗಿ ಏನಾಗುತ್ತೆ, ಹುಲ್ಲುಗಾವಲು ಪ್ರದೇಶಗಳಿರ್ತಕ್ಕಂಥವು ಬೆಳವಣಿಗೆಗೆ ಕಾರಣವಾಯಿತು. ಈ ನಂತರ ಸಂತಾನಾಭಿವೃದ್ಧಿ ಪ್ರಾರಂಭವಾಗುತ್ತದೆ. ಸಂತಾನಾಭಿವೃದ್ಧಿ ಅಂತಕ್ಕಂಥ ಸಂತಾನಾಭಿವೃದ್ಧಿ ಕಂಡುಬಂದು ಈ ಜಗತ್ತಿನ ಒಂದು ಪರಿಸರದಲ್ಲಿ ಸಂತಾನಾಭಿವೃದ್ಧಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಆ ಸಂತಾನಾಭಿವೃದ್ಧಿ ಕಂಡುಬಂದು ಸಂತತಿ ಹೆಚ್ಚಾಗಿ ಕುರಿ, ಮೇಕೆ ಮತ್ತು ಜಿಂಕೆ ಅಂತಕ್ಕಂಥ ಪ್ರಾಣಿಗಳು ಅಂತಕ್ಕಂಥವು ಉದ್ಭವಿಸುತ್ತವೆ, ಅಂದರೆ ಜನ್ಮವನ್ನ ತಾಳ್ತವೆ, ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಕಾರಣ. ನೋಡಿ, 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಗಿ ಭೂಮಿಯ ಒಂದು ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗಿ ಹುಲ್ಲುಗಾವಲುಗಳ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ. ಅದಾದಮೇಲೆ ಸಂತಾನಾಭಿವೃದ್ಧಿಯಾಗಿ ಸಂತತಿಯನ್ನ ಪಡಿತಕ್ಕಂಥದ್ದು, ಪ್ರಪಂಚದಲ್ಲಿ ಸಂತತಿ ಅಂತಕ್ಕಂಥದ್ದು ಬೆಳವಣಿಗೆಗೆ ಕಾರಣ ಆಗುತ್ತೆ. ಅವುಗಳಲ್ಲಿ ಕುರಿ, ಮೇಕೆ, ಜಿಂಕೆ ಮತ್ತು ಕಡಿಮೆ ಅಂತಕ್ಕಂಥ ಪ್ರಾಣಿಗಳು ಬೆಳವಣಿಗೆಯಾಗಿತ್ತು. ಇದನ್ನು ಕಂಡಂತಹ ಮಾನವ ಪ್ರಕೃತಿಯಲ್ಲಿ ಕಂಡುಬರ್ತಕ್ಕಂತಹ ಆ ಪ್ರಾಣಿಗಳನ್ನು ಹಿಡಿದು ತಂದು ಅವುಗಳನ್ನು ಪೋಷಣೆ ಮಾಡುವುದರಿಂದ ಏನಾಗ್ತದೆ, ಹೈನುಗಾರಿಕೆ ಮತ್ತು ಪಶುಪಾಲನೆ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಹೈನುಗಾರಿಕೆ ಮತ್ತು ಪಶುಪಾಲನೆ ಅಂತಕ್ಕಂಥದ್ದು ಪ್ರಾರಂಭವಾಗಿ ಮಾನವನ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗಿ ಅಲ್ಲಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಸಸ್ಯವರ್ಗಗಳಂತಕ್ಕಂಥದ್ದು ಹುಟ್ಟುವುದಕ್ಕೆ ಪ್ರಾರಂಭ ಮಾಡ್ತವೆ. ಸ್ವಾಭಾವಿಕ ಸಸ್ಯವರ್ಗ ಹುಟ್ಟಿದ ನಂತರ ಮಾನವನತಕ್ಕಂಥವನು ಅವುಗಳನ್ನ ಏನ್ ಮಾಡ್ತಾನೆ, ತಾನೇ ಬಿಡ್ತಕ್ಕಂಥ ದವಸ ಧಾನ್ಯಗಳನ್ನು ಬಿಡ್ತಕ್ಕಂಥ ಸ್ವಾಭಾವಿಕ ಸಸ್ಯಗಳು ಉಂಟಾಗಿರ್ತಕ್ಕಂತಹ ಅಕ್ಕಿ, ಗೋಧಿ, ಬಾಗಿ ಇರ್ತಕ್ಕಂಥದ್ದು. ಅಕ್ಕಿ, ಗೋಧಿ ಮತ್ತು ಬಾಗಿ ಅಂತಕ್ಕಂಥ ಬೆಳೆಗಳನ್ನು ಬೆಳೆಯುವುದನ್ನು ಮಾನವ ಕಂಡುಕೊಳ್ತಾನೆ. ಆ ನಂತರ ಕೆರೆಗಳಲ್ಲಿ, ನದಿಗಳಲ್ಲಿ ಏನ್ ಮಾಡ್ತಾನೆ ಬೇಟೆಯಾಡುವ ಕೆರೆಗಳಲ್ಲಿ ಮೀನುಗಳನ್ನು ಬೇಟೆಯಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಲಿತ. ಹಾಗೂ ಈ ಕಾಲಘಟ್ಟವನ್ನೇ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಏನಂತಕ್ಕವರು ಹಳೆ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರೀತಾರೆ. ಹಳೆ ಶಿಲಾಯುಗ ಎಂದು ಕರೆಯುತ್ತಾರೆ. ನೋಡಿ, ಸುಮಾರು 12,000 ವರ್ಷಗಳ ಹಿಂದೆ ಮಾನವ ಅಂತಕ್ಕಂಥವನು 12,000 ವರ್ಷಗಳಿಂದ ಪರಿಸರದಲ್ಲಿ ಬದಲಾವಣೆ ಉಂಟಾಗಿ ಭೂಮಿಯ ಮೇಲೆ ತಾಪಮಾನ ಹೆಚ್ಚಾಗಿ ಏನಾಯಿತು, ಹುಲ್ಲುಗಾವಲು ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತೆ. ಆ ನಂತರ ಸಂತಾನಾಭಿವೃದ್ಧಿ ಆಗುತ್ತೆ. ಆಮೇಲೆ ಸಂತತಿಗಳು ಬೆಳೆದು ಕುರಿ, ಮೇಕೆ, ಜಿಂಕೆ ಮತ್ತು ಕಡಿಮೆ ಪ್ರಾಣಿಗಳು ಉದಯಿಸ್ತವೆ. ಮತ್ತು ಆ ಪ್ರಾಣಿಗಳನ್ನು ಮಾಡಿರ್ತಕ್ಕಂಥ ಮಾನವ ಅವುಗಳನ್ನ ತಂದು ಪೋಷಣೆ ಮಾಡಲಿಕ್ಕೆ ಪ್ರಾರಂಭಿಸಿ ಸಾಕುವುದಕ್ಕೆ ಪ್ರಾರಂಭ ಮಾಡಿದಾಗ ಹೈನುಗಾರಿಕೆ, ಪಶುಪಾಲನೆ ಆಯಿತು. ಆ ನಂತರ ಹೊಳೆ ಮತ್ತು ಕೆರೆಗಳಲ್ಲಿ ಈತ ಬೇಟೆಯಾಡುವುದನ್ನು, ಮೀನುಗಳನ್ನು ಬೇಟೆಯಾಡುವುದನ್ನು ಕಲಿತು. ಆ ನಂತರ ಸಸ್ಯವರ್ಗ ಉಂಟಾಗಿ ದವಸ ಧಾನ್ಯಗಳು ಅಂತಕ್ಕಂಥವು ಬಿಡ್ತಕ್ಕಂಥ ಸಸ್ಯಗಳು ಬೆಳವಣಿಗೆಯಾಗಿ ಅಕ್ಕಿ, ಗೋಧಿ, ಬಾರ್ಲಿ ಅಂತಕ್ಕಂತಹ ದವಸ ಧಾನ್ಯಗಳನ್ನು ಇವೆಲ್ಲ ನಡೆಯತಕ್ಕಂಥದ್ದು ಸಾಮಾನ್ಯವಾಗಿ ನಾವೇನಂತ ಕರಿತೀವಿ, ಹಳೆ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರಿತೀವಿ. ಗೊತ್ತಾಯ್ತಾ? ಹಳೆ ಶಿಲಾಯುಗ ಎಂದು ಕರಿತೀವಿ. ಇದು 2 ಮಿಲಿಯನ್ ವರ್ಷಗಳಿಂದಾಗಿರ್ತಕ್ಕಂಥ ಹಿಂದೆ, 2 ಮಿಲಿಯನ್ ವರ್ಷಗಳ ಹಿಂದೆ ಇದನ್ನ ನಾವು ನೋಡಿದ್ವಿ. ನಾವು ಮನುಷ್ಯನಿಗೆ ಪ್ರಾಕೃತಿಕ ಇತಿಹಾಸ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಒಂದು ಯುಗಗಳನ್ನು ನೋಡಿದಾಗ, ಒಂದೇದು ಹಳೆ ಶಿಲಾಯುಗ,
ಎರಡನೇದು ಸೂಕ್ಷ್ಮ ಶಿಲಾಯುಗ, ಮೂರನೇದು ಹಳೆ ಶಿಲಾಯುಗ, ನೂತನ ಶಿಲಾಯುಗ ಅಂತ ಹೇಳ್ಬಿಟ್ಟು ಮೂರು ಭಾಗಗಳಾಗಿ ನಾವು ನವಶಿಲಾಯುಗ ಅಂತ ಹೇಳ್ಬಿಟ್ಟು ಹೀಗೆ ಮೂರು ಭಾಗಗಳಾಗಿ ಅಧ್ಯಯನವನ್ನ ನಾವು ಮಾಡುವುದು. ನಾವು ಇದುವರೆಗೆ ನೋಡಿರ್ತಕ್ಕಂಥ ಏನು ಪರಿಸರದಲ್ಲಿ ಜಗತ್ತಿನ ಪರಿಸರದ ಬದಲಾವಣೆ ಆಯಿತು, ಮಾನವ ಅಂತಕ್ಕಂಥ ಹುಲಗಾವಲು ಬೆಳೆಯಿತು, ಅಲ್ಲಿ ಆದ್ಮೇಲೆ ಪ್ರಾಣಿಗಳ ಸಂತತಿ ಉತ್ಪತ್ತಿ ಆಯಿತು, ಅದಾದ ನಂತರ ಮಾನವನು ಬೇಟೆಯಾಡಲು ಕಳ್ಕೊಂಡ, ಆಮೇಲೆ ಮಾನವನು ಪಶುಪಾಲನೆ ಹೈನುಗಾರಿಕೆಯನ್ನು ಮಾಡಿದಂಥ ಇವೆಲ್ಲ ಏನು ಇರ್ತಲ್ಲ ಈ ಎಲ್ಲ ಅಂಶಗಳಲ್ಲಿದ್ದು ಹಳೆ ಶಿಲಾಯುಗ ಅಂತಕ್ಕಂಥದ್ದು. ಇದು ಸುಮಾರು 2 ಮಿಲಿಯನ್ ವರ್ಷಗಳಿಂದ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ಸೂಕ್ಷ್ಮ ಶಿಲಾಯುಗ ಅಂದರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ನಾವು ಶಿಲಾಯುಗ ಅಂತಕ್ಕಂಥದ್ದನ್ನ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಹಳೆ ಶಿಲಾಯುಗವನ್ನ ನಾವು 3 ಭಾಗಗಳಾಗಿ ನೋಡ್ತೀವಿ. ಒಂದನೇದು ಆದಿ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಮೂರನೇದು ಅಂತ್ಯ ಶಿಲಾಯುಗ ಅಂತ ಹೇಳ್ಬಿಟ್ಟು 3 ಭಾಗಗಳಾಗಿ ನಾವು ನೋಡ್ತೀವಿ. ಹಳೆ ಶಿಲಾಯುಗವನ್ನ 3 ಭಾಗಗಳಾಗಿ ನೋಡ್ತೀವಿ. ಹಳೆ ಶಿಲಾಯುಗದಲ್ಲಿ 3 ವಿಧ: ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ ನಂತರ ನಾವು ಎರಡನೇದಾಗಿರ್ತಕ್ಕಂಥ ಸೂಕ್ಷ್ಮ ಶಿಲಾಯುಗ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಿದಾಗ ನಾವು ಸೂಕ್ಷ್ಮ ಶಿಲಾಯುಗ ಅಂತಕ್ಕಂಥದ್ದು ಸುಮಾರು 12,000 ವರ್ಷಗಳಿಂದ ಸುಮಾರು 10,000 ವರ್ಷಗಳಿರ್ತಕ್ಕಂಥದ್ದು. 12ರಿಂದ 10,000 ವರ್ಷಗಳವರೆಗೆ, 1000 ವರ್ಷಗಳ ಕ್ರಿಸ್ತಪೂರ್ವವರೆಗೆ ವರ್ಷಗಳವರೆಗೆ ಇರ್ತಕ್ಕಂಥ ಒಂದು ಅವಧಿಯನ್ನೇ ನಾವೇನಂತ ಕರಿತೀವಿ? ಹಳೆ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ಮಧ್ಯ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಕಾಲದಲ್ಲಿ ಪರಿಕಗಳು ಮಾನವನ ಅವನು ಮಾಡಿರ್ತಕ್ಕಂಥ ಪರಿಕಗಳು ಅಥವಾ ಅವನು ಮಾಡಿರ್ತಕ್ಕಂಥ ಆಧಾರಗಳು ಅತ್ಯಂತ ಚಿಕ್ಕವಾಗಿದ್ದು ಇವುಗಳನ್ನು ಸೂಕ್ಷ್ಮ ಪರಿಕಗಳೆಂದು ಹೇಳ್ಬಿಟ್ಟು ಕರೀತಾರೆ. ಇವನು ಮಾಡಿರ್ತಕ್ಕಂತಹ ಪರಿಕಗಳು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಸೂಕ್ಷ್ಮ ಪರಿಕಗಳೆಂದು ಕರೆಯುತ್ತಾರೆ. ಅವನು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪರಿಕಗಳನ್ನು ಮಾಡಿರ್ತಕ್ಕಂಥ ನೋಡಬಹುದು. ಉದಾಹರಣೆಗೆ ಕಟ್ಟಿಗೆ, ಎಲುಬುಗಳಲ್ಲಿ ಅಲಂಕಾರಿ ಕೈಗನ್ನಡಿ ಅಳವಡಿಸಿರ್ತಕ್ಕಂಥ ಕೈ ಕೊಡಲಿ ಗರಗಸವನ್ನ ಬಳಸ್ತಾ ಇದ್ದ. ಕೈ ಕೊಡಲಿ, ಗರಗಸ ಇವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವನು ಬಳಸಿರ್ತಕ್ಕಂಥದ್ದು ಪರಿಕರಗಳಲ್ಲಿ ನಾವು ನೋಡಬಹುದು. ಇದರ ಜೊತೆಯಲ್ಲಿ ಹಳೆಯ ಮಾದರಿಗಳನ್ನು ಸಹ ಇವನು ಮುಂದುವರಿಸಿಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಆನಂತರ ಮೂರನೇದಾಗಿರ್ತಕ್ಕಂಥದ್ದು ನವಶಿಲಾಯುಗ. ಈ ನವಶಿಲಾಯುಗ ಕಲ್ಲಿನ ಆಯುಧಗಳಂತಕ್ಕಂಥದ್ದು ಭಿನ್ನವಾಗಿರುತ್ತದೆ. ತುಂಬಾ ಹರಿತವಾಗಿ ಮತ್ತು ಒಳಗಿನಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹರಿತವಾದ ಒಳಗಿನಿಂದ ಕೂಡಿರ್ತಕ್ಕಂಥ ಹರಿತ ಮತ್ತು ಒಳಗಿನಿರ್ತಕ್ಕಂಥ ಆಯುಧಗಳು ಅಥವಾ ಕಲ್ಲಿನ ಆಯುಧಗಳು ಅಂತಕ್ಕಂಥದ್ದು ಈ ಕಾಲದಲ್ಲಿ ನಾವು ಹೆಚ್ಚಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇದನ್ನ ಗಿಡಮೂಲಿಕೆಗಳನ್ನ ಅರಿಯಲು ಮತ್ತು ದವಸ ಧಾನ್ಯಗಳನ್ನ ಪುಡಿ ಮಾಡಲು ಈ ಒಂದು ಹರಿತವಾಗಿರ್ತಕ್ಕಂಥ ಆಯುಧಗಳನ್ನ ಬಳಸ್ತಾ ಇದ್ದ. ಮಡಿಕೆ ಕುಡಿಕೆಗಳು ಅಂತಕ್ಕಂಥದ್ದು, ಮಡಿಕೆ ಕುಡಿಕೆಗಳು ಎರಡನೇದಾಗಿರ್ತಕ್ಕಂಥ. ಮೂರನೇದಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಡಿಕೆಗಳನ್ನು ಧಾನ್ಯಗಳನ್ನು ಶೇಖರಣೆ ಮಾಡ್ತಾ ಇದ್ರು. ಧಾನ್ಯಗಳನ್ನ ಶೇಖರಣೆ ಮಾಡುವುದಕ್ಕಾಗಿ ಮಡಿಕೆ ಕುಡಿಕೆಗಳನ್ನ ಶೇಖರಣೆ ಮಾಡಲು ಬಳಸ್ತಾ ಇದ್ದ ಈ ಮಡಿಕೆಗಳನ್ನ. ಅದೇ ರೀತಿ ಅಕ್ಕಿ, ಗೋಧಿ ಇತರ ದವಸ ಧಾನ್ಯಗಳನ್ನು ಬೇಯಿಸುವುದಕ್ಕೂ ಬಟ್ಟೆ ನೇಯುವುದನ್ನು ಸಹ ಈ ಒಂದು ನವಶಿಲಾಯುಗದಲ್ಲಿ ಮಾನವ ಅಂತಕ್ಕಂಥವನು ಕಂಡುಕೊಂಡ. ನೋಡಿ, ಹಳೆ ಶಿಲಾಯುಗದಲ್ಲಿ ಸುಮಾರು 2,000 ಮಿಲಿಯನ್ ವರ್ಷಗಳಿಂದ ನಡೆದಿದ್ರೆ, ಅದಾದ ನಂತರ ಹಳೆ ಶಿಲಾಯುಗದಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಆದಿ, ಮಧ್ಯ, ಅಂತ್ಯ ಅಂತ ಹೇಳ್ಬಿಟ್ಟು 3 ಕಾಲಗಳನ್ನು ನೋಡ್ತೀವಿ. ಆಮೇಲೆ ಅದನ್ನ ಸೂಕ್ಷ್ಮ ಶಿಲಾಯುಗವನ್ನು ನಾವು ಮಧ್ಯ ಶಿಲಾಯುಗ ಅಂತ ಹೇಳ್ಬಿಟ್ಟು ಸುಮಾರು 12,000ರಿಂದ 10,000 ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ತುಂಬಾ ಹರಿತವಾಗಿರ್ತಕ್ಕಂಥ ಹೊಳಪಿನ ಆಯುಧಗಳನ್ನು
ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕಲ್ಲಿನ ಇದಗಳು ಸಾಮಾನ್ಯವಾಗಿ ಆತ ಗರಗಸವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಕೈಗೊಡಿಗೆಯನ್ನು ನೋಡ್ತೀವಿ. ಅದೇ ರೀತಿ ಸುಮಾರು 10,000 ಗ್ರಂಥಗಳ ನವಶರಾಯುಗ ಅಂತಕ್ಕಂಥದ್ದು ಕಂಡುಬಂತ. ನವಶರಾಯುಗದಲ್ಲಿ ಮಾನವನ ಫಲಿತವಾಗಿರ್ತಕ್ಕಂಥ ಒಳಗಿನಲ್ಲಿರ್ತಕ್ಕಂಥ ಆಯುಧಗಳನ್ನು ಮಾಡ, ಮಡಿಕೆ ಕುಡಿಕೆಗಳನ್ನು ಮಾಡ, ಬಟ್ಟೆ ನೇಯ್ಗೆಗಳನ್ನು ನೇಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ಅಕ್ಕಿ, ಗೋಧಿ ಈ ಥರ ವಸ್ತುಗಳನ್ನು ಶೇಖರಣೆ ಮಾಡೋದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಮಾಡಿದ. ಇಷ್ಟು ಇವತ್ತಿನ ಪಾಠದಲ್ಲಿ ಇರ್ತಕ್ಕಂಥ ಅಂಶಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ PPTಯನ್ನು ಅಥವಾ ನಾವು ವಿಡಿಯೋವನ್ನು ಮಕ್ಕಳೇ ಏನು ಮನುಷ್ಯ ಅಂತಕ್ಕಂಥವನ್ನು ಚರಿತ್ರೆ ಪೂರ್ವಕಾಲದಲ್ಲಿ ಹೇಗಿತ್ತು ಅಂತಕ್ಕಂಥ ನಾವು ಒಂದು ವಿಡಿಯೋ ಮೂಲಕ ನೋಡೋಣ. ನಮಸ್ಕಾರ.